ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸ್ವಂತ ಸೀರೆಯನ್ನು ಖರೀದಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದ ಅವರು ನಂತರ ಮಿಸ್ ವರ್ಲ್ಡ್ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಬಾಲಿವುಡ್ನಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿಕೊಂಡರು. ಇಂದು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸುವ ಕನಸು ಕಾಣುವ ಯುವತಿಯರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಯಶಸ್ಸಿನ ಹಿಂದೆ ಎಷ್ಟು ಕಷ್ಟ, ತ್ಯಾಗ ಮತ್ತು ಆತ್ಮವಿಶ್ವಾಸ ಅಡಗಿರುತ್ತೆ ಎಂಬುದಕ್ಕೆ ಬಾಲಿವುಡ್ನ ಖ್ಯಾತ ನಟಿ ಹಾಗೂ ಮಾಡೆಲ್ ಕಲ್ಪನಾ ಅಯ್ಯರ್ ಅವರ ಜೀವನವೇ ಉತ್ತಮ ಉದಾಹರಣೆ. ಒಮ್ಮೆ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸ್ವಂತ ಸೀರೆಯನ್ನು ಖರೀದಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದ ಅವರು ನಂತರ ಮಿಸ್ ವರ್ಲ್ಡ್ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಬಾಲಿವುಡ್ನಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿಕೊಂಡರು. ಇತ್ತೀಚೆಗೆ ತಮ್ಮ ಹಳೆಯ ದಿನಗಳನ್ನು ನೆನೆಸಿಕೊಂಡಿರುವ ಕಲ್ಪನಾ ಅಯ್ಯರ್ ತಮ್ಮ ಯಶಸ್ಸಿನ ಹಿಂದೆ ಇದ್ದ ಹೋರಾಟವನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಕಲ್ಪನಾ ಅಯ್ಯರ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ 1975ರ ನವೆಂಬರ್ ತಿಂಗಳ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಈ ವೇಳೆ ಅವರು ನೇವಿ ಕ್ವೀನ್ ಬ್ಯೂಟಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಆದರೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರದ ಕಾರಣ ದುಬಾರಿ ಡಿಸೈನರ್ ಉಡುಪುಗಳನ್ನು ಖರೀದಿಸಲು ಸಾಧ್ಯವಾಗಿರಲಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸಲು ಸ್ನೇಹಿತೆಯೊಬ್ಬರಿಂದ ಸೀರೆ, ಮತ್ತೊಬ್ಬರಿಂದ ಬ್ಲೌಸ್ ಹಾಗೂ ಪೆಟಿಕೋಟ್ ಕೇಳಿ ಪಡೆದು ವೇದಿಕೆ ಏರಿದ್ದಾಗಿ ಅವರು ತಿಳಿಸಿದ್ದಾರೆ. ತಮ್ಮಲ್ಲಿದ್ದ ದೊಡ್ಡ ಶಕ್ತಿ ಆತ್ಮವಿಶ್ವಾಸ ಮಾತ್ರ ಎಂದು ಹೇಳಿರುವ ಕಲ್ಪನಾ, ಕಣ್ಣಿನಲ್ಲಿ ಮಸ್ಕರಾ, ತುಟಿಗಳಲ್ಲಿ ಲಿಪ್ಸ್ಟಿಕ್ ಮತ್ತು ಉದ್ದ ಕೂದಲಿನೊಂದಿಗೆ ಕನಸುಗಳನ್ನು ಹೊತ್ತು ವೇದಿಕೆ ಏರಿದ್ದನ್ನು ಭಾವನಾತ್ಮಕವಾಗಿ ನೆನಪಿಸಿಕೊಂಡಿದ್ದಾರೆ. ಆ ಸ್ಪರ್ಧೆಯಲ್ಲಿ ಕಲ್ಪನಾ ಅಯ್ಯರ್ ವಿಜೇತರಾಗಲಿಲ್ಲ, ಆದರೆ ಮೊದಲ ರನ್ನರ್ ಅಪ್ ಸ್ಥಾನವನ್ನು ಪಡೆದರು. ಇದೇ ಸ್ಪರ್ಧೆಯಲ್ಲಿ ಅವರ ಜೀವನದ ದಿಕ್ಕು ಬದಲಿಸುವ ಮಹತ್ವದ ಅವಕಾಶ ದೊರೆಯಿತು. ಆ ಕಾಲದ ಖ್ಯಾತ ರೂಪದರ್ಶಿ ಟೀನಾ ಮುನಿಮ್ ದೊಡ್ಡ ಫ್ಯಾಷನ್ ಶೋನಿಂದ ಹಿಂದೆ ಸರಿದ ಕಾರಣ ಆ ಅವಕಾಶ ಕಲ್ಪನಾ ಅಯ್ಯರ್ ಅವರಿಗೆ ದೊರೆಯಿತು. ಈ ಒಂದು ಅವಕಾಶವೇ ಅವರ ವೃತ್ತಿ ಜೀವನದ ಮಹತ್ವದ ತಿರುವಾಗಿ ಪರಿಣಮಿಸಿತು. ಒಂದು ವಾರದೊಳಗೆ ಕಲ್ಪನಾ ಅವರನ್ನು ದೆಹಲಿಯಲ್ಲಿ ನಡೆದ ಪ್ರಮುಖ ಫ್ಯಾಷನ್ ಪ್ರದರ್ಶನದಲ್ಲಿ ಭಾಗವಹಿಸಲು ಆಹ್ವಾನಿಸಲಾಯಿತು. ಅಲ್ಲಿಂದ ಆರಂಭವಾದ ಅವರ ಪಯಣ ವೇಗವಾಗಿ ಯಶಸ್ಸಿನತ್ತ ಸಾಗಿತು. 1976ರಲ್ಲಿ ಅವರು ಮಿಸ್ ಟೀನೇಜ್ ಇಂಟರ್ ಕಾಂಟಿನೆಂಟಲ್ ಪ್ರಶಸ್ತಿಯನ್ನು ಗೆದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದರು. ಬಳಿಕ 1978ರಲ್ಲಿ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಟಾಪ್ 15ರಲ್ಲಿ ಸ್ಥಾನ ಪಡೆಯುವ ಮೂಲಕ ಭಾರತೀಯ ಫ್ಯಾಷನ್ ಲೋಕಕ್ಕೆ ಹೆಮ್ಮೆ ತಂದರು. ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಬಳಿಕ ಕಲ್ಪನಾ ಅಯ್ಯರ್ ಬಾಲಿವುಡ್ಗೆ ಕಾಲಿಟ್ಟರು. ವಿಶೇಷವಾಗಿ ಡಿಸ್ಕೋ ಡ್ಯಾನ್ಸರ್ ಚಿತ್ರದ ಹಾಡುಗಳಲ್ಲಿ ಅವರ ನೃತ್ಯ ಮತ್ತು ಗ್ಲಾಮರ್ ಅಪಾರ ಜನಪ್ರಿಯತೆ ಗಳಿಸಿತು. 1980 ಮತ್ತು 90ರ ದಶಕದಲ್ಲಿ ಅವರು ಬಾಲಿವುಡ್ನ ಗ್ಲಾಮರಸ್ ನಟಿಯರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡರು. ಜೊತೆಗೆ 1975ರಿಂದ 79ರವರೆಗಿನ ಅವಧಿಯನ್ನು ತಮ್ಮ ವೃತ್ತಿ ಜೀವನದ ಅತ್ಯಂತ ಅಮೂಲ್ಯ ಸಮಯ ಎಂದು ಕಲ್ಪನಾ ಅಯ್ಯರ್ ಹೇಳಿದ್ದಾರೆ. ಆ ಅವಧಿಯಲ್ಲಿ ಹಗಲು ರಾತ್ರಿ ಶ್ರಮಿಸಿದ ಪರಿಣಾಮ ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ, ಆತ್ಮವಿಶ್ವಾಸ ಮತ್ತು ಸಂತೋಷ ದೊರೆಯಿತು ಎಂದು ತಿಳಿಸಿದ್ದಾರೆ. ಬೇರೆಯವರ ಬಳಿ ಕೇಳಿ ಪಡೆದ ಸೀರೆಯಲ್ಲಿ ಆರಂಭವಾದ ಕಲ್ಪನಾ ಅಯ್ಯರ್ ಅವರ ಪಯಣ ಮಿಸ್ ವರ್ಲ್ಡ್ ವೇದಿಕೆಯಿಂದ ಬಾಲಿವುಡ್ ಯಶಸ್ಸಿನವರೆಗೆ ತಲುಪಿದೆ. ಹಣ ಅಥವಾ ಸೌಲಭ್ಯಗಳ ಕೊರತೆ ಕನಸುಗಳಿಗೆ ಅಡ್ಡಿಯಾಗುವುದಿಲ್ಲ ಎಂಬುದನ್ನು ಅವರ ಜೀವನ ಸಾಬೀತುಪಡಿಸಿದೆ.